ಏನಂತಂದ್ರೆ ಬೀದಿ ಬದಿ ವ್ಯಾಪಾರಿಗಳಿಗೆ 10,000 ಗಾಡಿಗಳನ್ನು ಕೊಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಬಿಬಿಎಂಪಿಯಲ್ಲಿ ನೋಂದಾಯಿಸಿಕೊಂಡಿರುವಂತಹ ಬೀದಿ ಬದಿ ವ್ಯಾಪಾರಿಗಳಿಗಷ್ಟೇ ನೆರವು ನೀಡಲಾಗಿದೆ. ತಳ್ಳುವ ಗಾಡಿ, ಆಟೋ, ಬೈಸಿಕಲ್, ಬೈಕ್ ವಿತರಣೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ರಸ್ತೆ ಬದಿ ಮಳಿಗೆ ಹಾಕಲು ಇನ್ನು ಮುಂದೆ ಅವಕಾಶ ಇರೋದಿಲ್ಲ. ಗಡುವು ಮುಗಿದ ಬಳಿಕ ರಸ್ತೆ ಬದಿ ವ್ಯಾಪಾರಿಗಳ ತೆರವು ಖಚಿತ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಅಂದರೆ ಕೆಲವೊಂದಿಷ್ಟು ಅದಾದ ನಂತರ ಬಿಬಿಎಂಪಿ ಬಜೆಟ್ ಮಂಡನೆಗೂ ಕೂಡ ರಾಜ್ಯ ಸರ್ಕಾರ ಮುಂದಾಗಿದೆ. ಬಿಬಿಎಂಪಿ ಬಜೆಟ್ ಕುರಿತು ನಗರದ ಶಾಸಕರು, ಸಚಿವರು ಚರ್ಚೆ ನಡೆಸಿ ಹಲವಾರು ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ. ಇನ್ನು ಇವೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಬಿಜೆಪಿ ಬಜೆಟ್ ಮಂಡಿಸಲಾಗುವುದು ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಮನೆಗಳ ನಿರ್ಮಾಣ ವಿಚಾರವಾಗಿ 50% ಗುಂಪು ಮನೆಗಳು ಮತ್ತು 50% ಒಂಟಿ ಮನೆಗಳನ್ನು ಮಾಡಬೇಕು ಅಂತ ಇಂದು ನಡೆದಂತಹ ಸಭೆಯಲ್ಲಿ ನಗರದ ಶಾಸಕರು ಸಲಹೆಯನ್ನು ನೀಡಿದ್ದಾರೆ. ತಮ್ಮ ಕ್ಷೇತ್ರಗಳ ಬೇಡಿಕೆಗಳು ಮತ್ತು ಸಮಸ್ಯೆಗಳು ಸೇರಿದಂತೆ ಹಲವಾರು ವಿಚಾರಗಳನ್ನು ಗಮನಕ್ಕೆ ತಂದಿದ್ದಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಇನ್ನು ಇವೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ನಾವು ಬಜೆಟನ್ನು ತಯಾರಿಸ್ತೀವಿ, ಬಜೆಟನ್ನು ಮಂಡನೆ ಮಾಡ್ತೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಇನ್ನು ವರ್ಷದ ಬಿಬಿಎಂಪಿಯಿಂದ ಬೀದಿ ಬದಿ ವ್ಯಾಪಾರಿಗಳಿಗೆ ಸುಮಾರು 10,000 ಗಾಡಿಗಳನ್ನು ವಿತರಿಸೋದಕ್ಕೆ, ಅಂದರೆ ಆ ಒಂದು ಗಾಡಿಗಳಲ್ಲಿ ಆಟೋ ಆಗಿರಬಹುದು, ಬೈಸಿಕಲ್, ಬೈಕ್, ಸಾಂಪ್ರದಾಯಿಕ ತಳ್ಳುವ ಗಾಡಿ ಮಾದರಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಜನರಿಗೆ ಕೊಡೋದಕ್ಕೆ ಮುಂದಾಗಿದ್ದಾರೆ. 2025-26ನೇ ಸಾಲಿನ ಬಿಬಿಎಂಪಿ ಬಜೆಟ್ ಕುರಿತು ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಆಗಿರುವಂತಹ ಡಿಕೆ ಶಿವಕುಮಾರ್ ಅವರು ನಗರದ ಶಾಸಕರ ಜೊತೆ ವಿಕಾಸಸೌಧದಲ್ಲಿ ಸಭೆಯನ್ನು ನಡೆಸಿ ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ. ಬೀದಿ ಬದಿ ವ್ಯಾಪಾರಿಗಳಿಗೆ ರಸ್ತೆ ಬದಿ ಮಳಿಗೆ ನಿರ್ಮಾಣಕ್ಕೆ ಮುಂದಿನ ದಿನಗಳಲ್ಲಿ ಅವಕಾಶ ಇರೋದಿಲ್ಲ. ಅಂದರೆ ಈಗ ಫುಟ್ಪಾತಲ್ಲಿ ಏನು ವ್ಯಾಪಾರ ಮಾಡ್ತಾರಲ್ಲ, ಆ ಒಂದು ವ್ಯಾಪಾರಕ್ಕೆ ಕಡಿವಾಣ ಹಾಕೋದಕ್ಕೆ ಸರ್ಕಾರ ಮುಂದಾಗಿದೆ. ಪ್ರಸ್ತುತ ಸುಮಾರು 3,778 ಜನ ತಳ್ಳುವ ಗಾಡಿ ಬೇಕು ಅಂತ ಪಾಲಿಕೆಗೆ ಅರ್ಜಿಯನ್ನು ಹಾಕಿದ್ರು. 10 ವರ್ಷ ಅಂದರೆ ವರ್ಷದ 10,000 ತಳ್ಳು ಗಾಡಿಗಳನ್ನು ನೀಡೋದಕ್ಕೆ ತಯಾರಿ ಮಾಡ್ತಾ ಇದ್ದೇವೆ. ಗಾಡಿ ಬೇಕಾದವರು ನೋಂದಣಿ ಮಾಡಿಕೊಳ್ಬೇಕು ಅಂತ ಅರ್ಜಿಯನ್ನು ಕರೆಯಲಾಗಿತ್ತು. ನೋಂದಣಿ ಮಾಡಿಕೊಂಡಿರುವಂತಹ ಅವರ ಪೈಕಿ ಶೇಕಡಾವಾರು ಪ್ರಮಾಣದಲ್ಲಿ ಈ ಸೌಲಭ್ಯ ನೀಡಲಾಗುವುದು ಅಂತ ಹೇಳಿದ್ದಾರೆ. ಯಾರ್ಯಾರು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರಲ್ಲ, ನಮಗೆ ತಳ್ಳುವ ಗಾಡಿ ಬೇಕು, ಆಟೋ ಬೇಕು, ಬೈಸಿಕಲ್ ಬೇಕು, ಬೈಕ್ ಬೇಕು ಅನ್ನುವಂತಹದ್ದು ಏನು ಮಾಡಿದ್ರಲ್ಲ, ಸೊ ಅದಕ್ಕೆ ಬಿಬಿಎಂಪಿ ಮತ್ತು ರಾಜ್ಯ ಸರ್ಕಾರ ಅಸ್ತು ಅಂದಿದೆ. ಇನ್ನು ಕೆಲವೊಂದಿಷ್ಟು ಷರತ್ತುಗಳು ಅನ್ವಯ ಅಂತ ಹೇಳಿದ್ದಾರೆ. ನಮಗೆ ತಳ್ಳೋ ಗಾಡಿ ಬೇಕು ಅಂತಂದರೆ ಅದಕ್ಕೊಂದು ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಆ ರೂಲ್ಸ್ ಏನು ಅಂತ ನೋಡೋದಾದರೆ, ಬೀದಿ ಬದಿ ವ್ಯಾಪಾರಿಗಳು ಬಿಬಿಎಂಪಿಯಲ್ಲಿ ನೋಂದಣಿ ಮಾಡಿಕೊಂಡಿರಬೇಕು. ನೋಂದಣಿ ಕಡ್ಡಾಯವಾಗಿದೆ. ನೋಂದಾಯಿಸಿಕೊಳ್ಳುವವರು ಗಾಡಿಗೆ ಅರ್ಜಿ ಹಾಕಲು ಇಲ್ಲಿ ಯಾವುದೇ ಅಂದರೆ ನೋಂದಾಯಿಸಿಕೊಂಡಿರುವಂತಹ ಗಾಡಿಗೆ ಅರ್ಜಿ ಹಾಕಲು ಇಲ್ಲ ಅರ್ಹತೆ. ಪ್ರತಿ ಕುಟುಂಬಕ್ಕೆ ಒಂದೇ ಗಾಡಿ ವಿತರಣೆ, ಗಾಡಿ ಮಾರಲು ನಿರ್ಬಂಧ ಹೇರಲಾಗಿದೆ. ಈಗೇನು ಪ್ರತಿ ಒಂದು ಕುಟುಂಬಕ್ಕೆ ಒಂದೇ ಗಾಡಿಯನ್ನು ಕೊಡ್ತಾರೆ, ಅದು ಕೂಡ ಗಾಡಿ ತೆಗೆದುಕೊಂಡು ಅದನ್ನು ಮಾರುವಂತಿಲ್ಲ. ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ ಅಂತಂದರೆ ಸರ್ಕಾರದ ಸವಲತ್ತುಗಳನ್ನು ತಗೊಳ್ತಾರೆ, ಅದನ್ನು ಮಾರ್ತಾರೆ ಆಮೇಲೆ. ಬಟ್ ಇದಕ್ಕೆ ಏನಂತಂದರೆ ತಳ್ಳೋ ಗಾಡಿ ಆಗಿರಬಹುದು ಅಥವಾ ಆಟೋ ಆಗಿರಬಹುದು, ಏನೇ ತೆಗೆದುಕೊಂಡ್ರೂ ಕೂಡ ಒಂದು ಕುಟುಂಬಕ್ಕೆ ಒಂದೇ ಗಾಡಿ, ಆಟೋ ಮತ್ತು ಬೈಸಿಕಲ್, ಅದನ್ನು ಬಿಟ್ಟು ನೀವು ಅದನ್ನು ತೊಗೊಂಡ್ರಿ, ಅದನ್ನು ಮಾರಿದ್ರಿ ಅಂತಂದರೆ ಕಾನೂನು ಬಾಹಿರ, ನಿಮ್ಮಲ್ಲಿ ಕ್ರಮ ಕೈಗೊಳ್ಳುತ್ತಾರೆ ಪಕ್ಕ. ಇನ್ನು ಎಲ್ಲಿ ವ್ಯಾಪಾರ ಮಾಡ್ತಿದ್ದಾರೆ ಅನ್ನೋದು ಮಾಹಿತಿಯನ್ನು ಬಿಬಿಎಂಪಿ ಆಫೀಸ್ಗೆ ತಿಳಿಸೋದು ಮಹತ್ವದಾಗಿದೆ. ನೀವು ಬೆಂಗಳೂರು ವ್ಯಾಪ್ತಿಯಲ್ಲೇ ನೀವು ಅದನ್ನು ವ್ಯಾಪಾರ ಮಾಡ್ತಾ ಇರಬೇಕು. ತರಕಾರಿ ವ್ಯಾಪಾರ ಆಗಿರಬಹುದು, ಮತ್ತೊಂದು ಆಗಿರಬಹುದು. ನೀವೇನಂತಂದರೆ ಬೆಂಗಳೂರು ವ್ಯಾಪ್ತಿಯಲ್ಲೇ ತಳ್ಳುಗಾಡಿಯಲ್ಲಿ ಅಥವಾ ತರಕಾರಿ ವ್ಯಾಪಾರ ಮಾಡ್ತಾ ಇದ್ರಿ ಅಂತಂದರೆ ಅವರಿಗೆ ಮಾತ್ರ ಈ ಒಂದು ಯೋಜನೆ ಅನ್ವಯವಾಗಿದೆ. ಈವರೆಗೆ 3,788 ಗಾಡಿಗಳಿಗೆ ಅರ್ಜಿಗಳು ಬಂದಿವೆ. ಆದರೆ ರಾಜ್ಯ ಸರ್ಕಾರ 10,000 ಗಾಡಿಗಳನ್ನು ಕೊಡೋದಕ್ಕೆ ಮುಂದಾಗಿದೆ. ಸೊ ಈಗಲೂ ಕೂಡ ಏನಂತಂದರೆ ನಿಮಗೇನಾದರೂ ಅರ್ಜಿ ಹಾಕಬೇಕಿತ್ತು ಅಂತಂದರೆ ಬಿಬಿಎಂಪಿ ಆಫೀಸ್ಗೆ ಹೋಗಿ ನೀವು